ಕೊಪ್ಪಳ ಜಿಲ್ಲೆಯಲ್ಲಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದಿಂದ ನ್ಯಾಯಮೂರ್ತಿ ಸದಾಶಿವ ಆಯೋಗ ಜಾರಿ ಮಾಡಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಜಿಲ್ಲಾಡಳಿತ ಭವನ ಕೊಪ್ಪಳ. ಈ ಸಂದರ್ಭದಲ್ಲಿ ಶಿವಪುತ್ರಪ್ಪ ಗುಮಗೇರಿ, ಎಐಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೆಎಸ್ ಮೈಲಾರಪ್ಪ ವಕೀಲರು, ಜಿಲ್ಲಾಧ್ಯಕ್ಷರು ಎಐಬಿಎಸ್ಪಿ ಶಂಕರ್ ಸಿದ್ದಾಪುರ್ ವಕೀಲರು, ಎಐಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಮೂರ್ತಿ ಸಂಗಾಪುರ್, ದೇವರಾಜ್ ಕುಂಟೋಜಿ ವಕೀಲರು ಇನ್ನಿತರ ಕಾರ್ಯಕರ್ತರು ಭಾಗಿಯಾಗಿದ್ದರು. ಮಾದಿಗ ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಾವೇನು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ರಿ, ತಾವು ಶಾಂತಿಯುತವಾದ ಪ್ರತಿಭಟನೆ ಮೂಲಕ ಸಲ್ಲಿಸ್ತಕ್ಕಂಥ ಈ ಮನವಿಯನ್ನು ಜಿಲ್ಲಾಧಿಕಾರಿಗಳ ಪರವಾಗಿ ಚುನಾವಣಾ ತಹಸೀಲ್ದಾರಾದ ನಾನು ತಮ್ಮ ಮನವಿಯನ್ನು ಸ್ವೀಕರಿಸುತ್ತಾ ತಮ್ಮ ಮನವಿನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರಕ್ಕೆ ಇದನ್ನು ವರದಿ ಸಲ್ಲಿಸ್ತೀನಿ ಅಂತ ಭರವಸೆ ನೀಡುತ್ತಾ ಈ ಮನವಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ. ಸ್ವಾಭಿಮಾನಿ ಒಕ್ಕೂಟದ ಎಲ್ಲ ಒಂದು ಹಿರಿಯರು ಮತ್ತು ಸ್ನೇಹಿತರು ಇವತ್ತಿನ ದಿವಸದಲ್ಲಿ ಈ ಒಂದು ಕೊಪ್ಪಳ ಜಿಲ್ಲೆಯ ಒಂದು DC ಆಫೀಸಿನ ಮುಂದೆ ನಿಂತು ಸಾವಿರಾರು ನೂರಾರು ಸಂಘಟನೆಗಳು ಈ ಒಂದು ಕೂಗನ್ನು ತೋರ್ಪಡಿಸಿದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ಯಾವುದೇ ಕಾರಣಕ್ಕೂ ಈ ಒಂದು ಮಾದಿಗ ಸಮಾಜಕ್ಕೆ ಸಂಬಂಧಪಟ್ಟಂತೆ ಕೇವಲ ಅವರಿಗೆ ಅಷ್ಟೇ ಲಾಭ ಅಂತ ತಿಳ್ಕೊಂಡು ಅದನ್ನು ಹಿಂದಕ್ಕೆ ತಳ್ತಾ ಬಂದಿದ್ದೀರಿ. ಇವತ್ತು ಏನು ಒಂದು ಸುಪ್ರೀಂ ಕೋರ್ಟಿನಿಂದ ಆದೇಶ ಆಗಿತ್ತು, ಅದನ್ನು ಯಾರ ಗಮನಕ್ಕೂ ಕೂಡ ಬಾರದ ರೀತಿಯಲ್ಲಿ ಎಲ್ಲರೂ ಬೆನ್ನು ಹಿಂದೆ ಮಾಡಿ ಹೊಂಟಿದ್ದೀರಿ. ಹೀಗಾಗಬಾರ್ದು. ದಯಮಾಡಿ ಈ ಒಂದು ಸದಾಶಿವ ಆಯೋಗ ವರದಿಯನ್ನು ಜಾರಿ ಮಾಡಿದ್ದಲ್ಲಿ ನಿಜವಾದ ಏನು ಅನ್ಯಾಯಕ್ಕೊಳಗಾದಂಥ ಸಮಾಜಕ್ಕೆ ಇವತ್ತು ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗುವಂಥ ವ್ಯವಸ್ಥೆ ಇರುವುದರಿಂದ ಮತ್ತು ಇದನ್ನು ಮಾಡಿದರೆ ಬೇರೆ ಯಾವುದೇ ಸಮಾಜಕ್ಕೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ಅಂಥೇಳಿ ಇವತ್ತು ಏನು ಆ ಪಂಚಪೀಠಗಳಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ ಆ ರೀತಿ ಅದನ್ನು ಕೂಲಂಕುಷವಾಗಿಯೇ ಮಾಡಿ ಇಂದು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರಿಗೆ ಏನಪ್ಪ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ವಿಳಂಬ ಮಾಡದೆ ಕೂಡಲೇ ಜಾರಿ ಮಾಡಬೇಕಂತೇಳಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಸದಾಶಿವ ಆಯೋಗ ಜಾರಿಯಾಗಿ ಏನಪ್ಪ ಸುಪ್ರೀಂ ಕೋರ್ಟ್ ಆದೇಶ ನೀಡಿ ಸುಮಾರು 3 ರಿಂದ 4 ತಿಂಗಳ ಕಾಲ ಸಂಪೂರ್ಣ ಮುಗಿದಿದೆ. ತಾವು ಹೇಳಿದಂಥ ಕಾಲಾವಕಾಶ ಈ ಮಾದಿಗ ಸಮುದಾಯ ಮತ್ತು ಇನ್ನಿತರ ಉಪಜಾತಿಗಳು ತಮಗೆ ಅವಕಾಶ ಕೊಟ್ಟಿದೆ. ಅದೇ ರೀತಿಯಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಮಾದಿಗ ಸಮುದಾಯಗಳು ಸ್ವಾಭಿಮಾನದ ಒಕ್ಕೂಟದಿಂದ ಇವತ್ತು ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಿದ್ದೀವಿ. ಅದೇ ರೀತಿಯಾಗಿ ಏನಪ್ಪ ಮಾದಿಗ ಜಾತಿಗೆ ಸಂಬಂಧಿಸಿದಂಥ ಮಾದಿಗರು, ದಲಿತರು, ಪ್ರಗತಿಪರ ಚಿಂತಕ ಮತ್ತು ಅದೇ ರೀತಿಯಾಗಿ ಡಕ್ಕಲಿಗೆ, ಡೋರ್, ಇತರ ಜಾತಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಏನಪ್ಪ ಇವತ್ತು ನಾವು ಮೀಸಲಾತಿಯನ್ನು ನೀಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯಿಸ್ತೇವೆ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ 7 ಜನರ ತೀರ್ಪು ಇವತ್ತು ಸಹಜವಾಗಿ ಎಲ್ಲರಿಗೂ ಇಡೀ ದೇಶಕ್ಕೆ ಗೊತ್ತಾದಂಥ ವಿಷಯ. ಅದೇ ರೀತಿಯಾಗಿ ಮರುಪರಿಶೀಲಿಸಲು ಅರ್ಜಿಯನ್ನು ಸಲ್ಲಿಸಿದ ಕೆಲವೊಂದಿಷ್ಟು ವ್ಯಕ್ತಿಗಳು ಅದನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಅದೇ ರೀತಿಯಾಗಿ ಸರ್ಕಾರ ಯಾವುದೇ ನಿರ್ಲಕ್ಷ್ಯ ಧೋರಣೆ ಅನುಸರಿಸದೆ ಈ ಕೂಡಲೇ ಸದಾಶಿವ ಆಯೋಗವನ್ನು ಜಾರಿ ಮಾಡಬೇಕಂತೇಳಿ ಈ ಸಂದರ್ಭ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವತ್ತು ಕಾಂಗ್ರೆಸ್, BJP, JDS ಇನ್ನಿತರ ಪಕ್ಷಗಳೇನಪ್ಪ ಮಾದಿಗ ಸಮುದಾಯದ ವೋಟ್ ಬ್ಯಾಂಕನ್ನು ಮಾಡಿಕೊಂಡು ತಾವು ಅಧಿಕಾರ ಅನುಭವಿಸ್ತಾ ಮಾದಿಗ ಅನ್ಯಾಯ ಮಾಡ್ತಾ ಏನಪ್ಪ ಸುಪ್ರೀಂ ಕೋರ್ಟ್ ಹೇಳಿದಂತೆ ಏನಪ್ಪ ಸದಾಶಿವ ಆಯೋಗ ಜಾರಿ ಮಾಡಲು ವಿವೇಕಿಂದ ಆಗ್ತಿರ್ತಕ್ಕಂಥ ಒಂದು ವಿಷಯ ನಮಗೆ ತಿಳಿತಿಲ್ಲ. ನಮ್ಮನ್ನೆಲ್ಲ ವೋಟ್ ಬ್ಯಾಂಕ್ ಆಗಿ ಪರಿಸ್ಥಿತಿ ನಮಗೆ ಒಂದು ದುಃಖಕರ ಸಂಗಾತಿ. ಮುಂದಿನ ದಿನಗಳಲ್ಲಿ ನಿಮ್ಮನ್ನೆಲ್ಲ ಏನಪ್ಪ ಸರ್ಕಾರ ರಚಿಸಲಿಕ್ಕೆ ನಿಮಗೇನು ನಾವು ವೋಟ್ ಬ್ಯಾಂಕ್ ಕೊಟ್ಟಿದ್ದೀವಿ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವತ್ತು
ಇವತ್ತೆಲ್ಲ ಎಡಗೈ ಇರ್ಬೋದು ಬಲಗೈ ಇರ್ಬೋದು ಇವತ್ತೆಲ್ಲ ವರದಿಗಳನ್ನು ಸಮಕ್ಷಮ ಸಮುದಾಯಗಳ ಮಟ್ಟದಲ್ಲಿ ಇವತ್ತು ಏನಪ್ಪ ವರದಿಯನ್ನು ಸರ್ಕಾರ ಮಟ್ಟದಲ್ಲಿ